ಕಾಂತಾರ ಮೂವಿ ಶೂಟಿಂಗ್ ಆದಂತ ಕಾಡ್ನಿಂದ 37 ಕಿಲೋಮೀಟರ್ ದೂರದಲ್ಲಿರುವಂತ ಇನ್ನೊಂದು ಕಾಡ್ಗೆ ಆ ವಾಟರ್ ಫಾಲ್ಸ್ ನೋಡಕ್ಕೆ ಹೋದ್ವಿ. ಹೋಗೋ ದಾರಿಯಲ್ಲೇ ಆ ಫಾಲ್ಸ್ ನಮ್ಗೆ ಮೊದಲ ದರ್ಶನ ಕೊಟ್ಟೇ ಬಿಡ್ತು. ಆ ವಾಟರ್ ಫಾಲ್ಸ್ಗೆ ಹೋಗುವಂತ ಮುಂಚೆ ಇಲ್ಲೊಂದು ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಕೈ ಮುಕ್ಕೊಂಡು ಹೋಗುವಂತ ಪದ್ಧತಿ ಇದೆ ಅಂತೆ. ಕೈ ಮುಕ್ಕೊಳ್ಳಿ ಎಲ್ಲರೂ, ನಾವು ಕೈ ಮುಕ್ಕೊಳ್ಳೋಣ. ಕೈ ಮುಕ್ಕೊಂಡು ಹೋಗೋಣ ಬನ್ನಿ. ದೇವಸ್ಥಾನದಲ್ಲಿ ಹಾಗೆ ನಾವು ಕೈ ಮುಕ್ಕೊಂಡು ಸೀದಾ 1.5 ಕಿಲೋಮೀಟರ್ ಬಂದರೆ ನಮಗೆ ಒಂದು ಸಿಮೆಂಟ್ ರೋಡ್ ಸಿಗುತ್ತೆ. ಸಿಮೆಂಟ್ ರೋಡಿಂದ ಹಾಗೆ ಮುಂದೆ ಬರ್ತಾ ಬರ್ತಾ ಆಫ್ ರೋಡ್ ಸಿಗುತ್ತೆ. ಈ ಆಫ್ ರೋಡಲ್ಲಿ ಬಂದ್ಬಿಟ್ಟು ನೀವೇನಾದರೂ ಗಾಡಿಗಳು ತಂದಿದ್ರೆ ಇಲ್ಲೇ ನಿಮ್ಮ ಗಾಡಿಗಳನ್ನೆಲ್ಲ ಪಾರ್ಕಿಂಗ್ ಮಾಡಿ ಇಲ್ಲಿ ಹಾಕಿದ್ದಾರೆ ನೋಡಿ, ಗೋವಿಂದ ತೀರ್ಥಕ್ಕೆ ದಾರಿಗೆ ಅಂತ. ಮತ್ತೆ ನೀವೇನೇನು ಪ್ಲಾಸ್ಟಿಕ್ ತಂದಿದ್ದೀರಾ ಪ್ಲಾಸ್ಟಿಕ್ ಎಲ್ಲ ಇಲ್ಲಿ ಹಾಕಬೇಕು. ಈ ಹಾದಿಯಲ್ಲೇ ಒಂದು 4.5 ಕಿಲೋಮೀಟ್ರು 5 ಕಿಲೋಮೀಟ್ರು ನಾವು ಟ್ರಕ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಬೈದಲ್ಲೇ ಆ ಕಾಡಿನಲ್ಲಿ ನಾನು ಮತ್ತೆ ಸಂಜು ಬ್ರೋ ಹೋದ್ವಿ. ಕಾಡಿನ ಮಧ್ಯೆಗೆ ಹೋಗ್ತಾ ಪೂರ್ತಿ ನಿಶಬ್ದ, ಮನಸ್ಸಿನಲ್ಲಿ ಭಯ. ಆ ಕಾಡಿನಲ್ಲಿ ನಾನು ಮತ್ತೆ ಸಂಜು ಬ್ರೋ ಬಿಟ್ರೆ ಬೇರೆ ಯಾರು ಇಲ್ಲ. ಅದೇ ಟೈಮ್ಗೆ ಒಂದು ಘಟನೆ ನಡೀತು. ಕಾಡಿನಲ್ಲಿ ನಾನು ದಾರಿ ತಪ್ಪಿಟ್ಟೆ. ಬ್ರೋ ಕೇಳಿಸ್ತಿದ್ಯಾ? ಸಂಜು ಬ್ರೋ ನನ್ ಕಣ್ಣಿಗೆ ಕಾಣಿಸ್ತಿಲ್ಲ. ಮನಸ್ಸಿನಲ್ಲಿ ಇನ್ನೂ ಜಾಸ್ತಿ ಭಯ ಆಗಕ್ ಸ್ಟಾರ್ಟ್ ಆಯ್ತು. ಹೊಸ ಕಾಡು, ಹೊಸ ಜಾಗ, ಮುಂದೇನಾಯ್ತು ಅಂತ ತಿಳ್ಕೊಬೇಕಂದ್ರೆ ನೆಕ್ಸ್ಟ್ ಪಾರ್ಟ್ಗೋಸ್ಕರ ಕಾಯ್ಬೇಕು. ಇಲ್ಲಾಂದ್ರೆ ಫುಲ್ ವಿಡಿಯೋ ಯೂಟ್ಯೂಬ್ ನಲ್ಲಿ ಇದೆ, ನೋಡ್ತೀರಾ.